ಕವಿರನ್ನ ಸಾಮಾನ್ಯ ಶಕ 949ರಲ್ಲಿ ಅಂದರೆ 10ನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು ಎಂಬ ಗ್ರಾಮದಲ್ಲಿ ಜನಿಸಿದನು. ಇಂದು ಮುಧೋಳ ಎನ್ನಲಾಗುತ್ತದೆ. ಇವನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಈತನು ಚಾಲುಕ್ಯ ರಾಜ ತೈಲಪನ ಆಸ್ಥಾನದಲ್ಲಿದ್ದನು. ಕವಿರನ್ನ ಸಾಹಸ ಭೀಮ ವಿಜಯಂ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ. ರನ್ನ ಕಂದ ಎಂಬ ನಿಘಂಟನ್ನೂ ಬರೆದಿರುವುದಾಗಿ ತಿಳಿದು ಬರುತ್ತದೆ. ರನ್ನ ತನ್ನ ರಾಜ ತೈಲಪನಿಂದ ಕವಿಚಕ್ರವರ್ತಿ ಎಂಬ ಬಿರುದನ್ನೂ ಪಡೆದಿದ್ದನು. ಈತನು ಕನ್ನಡದ ರತ್ನತ್ರಯರಲ್ಲಿ ಒಬ್ಬನು. ಸಾಹಸ ಭೀಮ ವಿಜಯಂ ಕಾವ್ಯಕ್ಕೆ ಗದಾಯುದ್ಧ ಎಂಬ ಇನ್ನೊಂದು ಹೆಸರೂ ಇದೆ. ಕವಿರನ್ನನ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಕಾವ್ಯದಿಂದ ಛಲಮನೆ ಮೆರೆವೆಂ ಎಂಬ ಪದ್ಯಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಮಹಾಭಾರತ ಯುದ್ಧದಲ್ಲಿ ತನ್ನೆಲ್ಲ ಸಹೋದರರನ್ನೂ ಆಪ್ತಮಿತ್ರನಾದ ಕರ್ಣನನ್ನೂ ಕಳೆದುಕೊಂಡ ದುರ್ಯೋಧನನು ತನ್ನ ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ. ಭೀಷ್ಮರು ಯುದ್ಧವನ್ನು ನಿಲ್ಲಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳುವುದು ಸೂಕ್ತವೆಂದು ದುರ್ಯೋಧನನಿಗೆ ಸಲಹೆ ನೀಡುತ್ತಾರೆ. ಆದರೆ ಸಂಧಿ ಮಾಡಿಕೊಳ್ಳಲು ಒಪ್ಪದ ದುರ್ಯೋಧನನು ತಾನು ಯುದ್ಧ ಮಾಡುವುದಾಗಿ ಹೇಳುತ್ತಾನೆ. ಈ ಸಂದರ್ಭದಲ್ಲಿ ದುರ್ಯೋಧನನು ಭೀಷ್ಮರೊಂದಿಗೆ ಮಾತನಾಡುವಾಗ ಆತನ ಛಲ ಮತ್ತು ದೃಢ ನಿರ್ಧಾರ ಹಾಗೂ ಅವನ ಅಭಿಮಾನದ ಮಾತುಗಳನ್ನು ಇಲ್ಲಿ ಸಂಗ್ರಹಿಸಿಕೊಡಲಾಗಿದೆ. ವಚನ: ಇಂಬು ಕೈವೆ ಅಪ್ಪೊಡೆ ಪಾಂಡವರನ್ ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವಕ್ರಮದೊಳ್ ನಡೆವಂತು ಮಾಡ್ಪೆಂ. ಇನ್ನುಂ ಅವರ್ ಎಮ್ಮ ಅಂದುದಂ ಇಂಬು ಕೈವದೆ ಅವರ್ ಮೀರುವರಲ್ಲ. ನೀನುಂ ಎಮ್ಮ ಪೇಳುವುದಂ ಮೀರದೆ ನೆಗಳಲ್ ವೇಳುಕುಂ ಎನೆ ಸುಯೋಧನಂ ಮುಗುಳ್ನಗೆ ನಕ್ಕು. ಸಾರಾಂಶ: ನೀನು ಒಪ್ಪುವೆಯಾದರೆ ಪಾಂಡವರನ್ನು ಒಪ್ಪಿಸಿ ಒಪ್ಪಂದ ಮಾಡಿ ಹಿಂದಿನಂತೆ ನಡೆಯುವ ಹಾಗೆ ಮಾಡುವೆನು. ಈಗಲೂ ಕೂಡ ಅವರು ನಮ್ಮ ಮಾತನ್ನು ಮೀರದೆ ಪಾಲಿಸುತ್ತಾರೆ. ನೀನೂ ಕೂಡ ನಮ್ಮ ಮಾತನ್ನು ಮೀರದೆ ನಡೆದುಕೊಳ್ಳಬೇಕು ಎಂದು ಭೀಷ್ಮರು ಹೇಳಿದಾಗ ದುರ್ಯೋಧನನು ಮುಗುಳ್ನಗೆ ನಕ್ಕು. ಪದ್ಯ 1. ನಿಮಗೆ ಪೊಡೆಮಟ್ಟು ಪೋಪ ಈ ಸಮಕಟ್ಟಿಂ ಬಂದೆನ್, ಅಹಿತರೋಳ್ ಸಂಧಿಯನ್ ಏಂ ಸಮಕೊಳಿಸಲ್ ಎಂದು ಬಂದೆನೆ. ಸಮರದೋಳ್ ಎನಗೆ ಅಜ್ಜ ಪೇಳಿಂ ಆವುದು ಕಜ್ಜಂ. ಸಾರಾಂಶ: ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೇ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದೇನು ಬಂದೆನೆ. ಅಜ್ಜ, ಯುದ್ಧದಲ್ಲಿ ಇನ್ನು ನನ್ನ ಕೆಲಸವೇನೆಂಬುದನ್ನು ಹೇಳಿರಿ. ಪದ್ಯ 2. ನೆಲಕ್ಕೆ ಇರಿವೆನ್ ಎಂದು ಬಗೆದಿರೆ ಛಲಕ್ಕೆ ಇರಿವೆಂ. ಪಾಂಡುಸುತರೋಳ್ ಈ ನೆಲನ್ ಇದು ಪಾಳ್ ನೆಲನ್ ಎನಗೆ. ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದೆಪ್ಪೆನೆ. ಸಾರಾಂಶ: ನಾನು ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದಿರಾ? ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು. ಈ ಭೂಮಿ ನನಗೆ ಪಾಳು ಭೂಮಿ. ದಿನಪಸುತನಾದ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ನಾನು ಮತ್ತೆ ಬಾಳುವೆನೆ. ಪದ್ಯ 3. ಎನ್ನ ಅಣುಗಾಳನ್ ಎನ್ನ ಅಣುಗ ತಮ್ಮನನ್ ಇಕ್ಕಿದ ಪಾರ್ಥ ಭೀಮರ್ ಉಳ್ಳ ಅನ್ನೆಗಂ ಒಲ್ಲೆನ್. ಎನ್ನ ಒಡಲೋಳ್ ಎನ್ನ ಅಸು ಉಳ್ಳಿನಂ ಅಜ್ಜ ಸಂಧಿಯಂ. ಮುನ್ನಂ ಅವಂದಿರ್ ಇರ್ಬರುಮನ್ ಇಕ್ಕುವೆನ್ ಇಕ್ಕಿ ಬಳಿಕೆ ಸಂಧಿಗೈವೆನ್. ನೆಗೆಳ್ದ ಅಂತಕಾತ್ಮಜನೊಳ್ ಎನ್ನ ಅಳಲ್ ಆರಿದೊಡೆ ಆಗದು ಎಂಬೆನೆ. ಸಾರಾಂಶ: ನನ್ನ ಪ್ರೀತಿಯ ಗೆಳೆಯನಾದ ಕರ್ಣನನ್ನು, ನನ್ನ ಪ್ರೀತಿಯ ತಮ್ಮ ದುಶ್ಯಾಸನನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ, ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಅಜ್ಜ ನಾನು ಸಂಧಿಯನ್ನು ಒಪ್ಪುವುದಿಲ್ಲ. ಮೊದಲು ಆ ಇಬ್ಬರನ್ನು ಕೊಲ್ಲುವೆನು. ಅವರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ. ನನ್ನ ದುಃಖ ಆರಿದ ನಂತರ ಸಂಧಿ ಆಗುವುದಿಲ್ಲ ಎನ್ನುವೆನೆ. ಪದ್ಯ 4. ಪುಟ್ಟಿದ ನೂರ್ವರುಂ ಎನ್ನೊಡ ಹುಟ್ಟಿದ ನೂರ್ವರುಂ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದಳ್ದುದು ಸತ್ತರ್ ಪುಟ್ಟರೆ ಪಾಂಡವರೋಳ್ ಇರಿದು ಛಲಮನೆ ಮೆರೆವೆಂ. ಸಾರಾಂಶ:
ಹುಟ್ಟಿದ 100 ಜನರೂ ನನ್ನ ಒಡ ಹುಟ್ಟಿದ 100 ಮಂದಿ ಸಹೋದರರು ಹೋರಾಡಿ ಸತ್ತರು. ಆದ್ದರಿಂದ ನನ್ನಲ್ಲಿ ಕೋಪ ಹೆಚ್ಚಾಯಿತು. ಸತ್ತವರೇನು ಮತ್ತೆ ಹುಟ್ಟುವುದಿಲ್ಲವೇ? ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ. ಪದ್ಯ 5. ಕಾದದೇ ಇರೆನ್ ಅಜ್ಜ ಪಾಂಡವರ್ ಆದರ್ ಮೇಣ್ ಇಂದಿನ ಒಂದೇ ಸಮರದೋಳ್ ಆಮ್ ಮೇಣಾದೆನ್ ಅದರಿಂದೆ ಪಾಂಡವರ್ಗೆ ಆದುದು ಮೇಣ್ ಆಯ್ತು ಕೌರವಂಗೆ ಅವನಿತಳಂ. ಸಾರಾಂಶ. ಅಜ್ಜ, ನಾನು ಹೋರಾಡದೇ ಬಿಡುವುದಿಲ್ಲ. ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು, ಇಲ್ಲವೇ ನಾನು ಉಳಿಯಬೇಕು. ಆದ್ದರಿಂದ ಈ ಭೂಮಿ ಪಾಂಡವರದಾಗಬೇಕು, ಇಲ್ಲವೇ ಕೌರವನದಾಗಬೇಕು ಎಂದು ದುರ್ಯೋಧನನು ಶರಶೈಯಲ್ಲಿ ಮಲಗಿದ್ದ ಭೀಷ್ಮಾಚಾರ್ಯರಿಗೆ ಹೇಳಿದನು. ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವ ಪ್ರಶ್ನೆಗಳು. ಒಂದು ವಾಕ್ಯದ ಪ್ರಶ್ನೆಗಳು. ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು? ಭೀಷ್ಮರಿಗೆ. ದಿನಪಸುತ ಎಂದರೆ ಯಾರು? ಕರ್ಣ. ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ? ಪಾರ್ಥ ಮತ್ತು ಭೀಮ. ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು? ದುರ್ಯೋಧನ. ಅಂತಕಾತ್ಮಜ ಎಂದರೆ ಯಾರು? ಧರ್ಮರಾಯ. 2-3 ವಾಕ್ಯದ ಪ್ರಶ್ನೆಗಳು, 2 ಅಂಕದ್ದು. ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ? ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ? ಪಾರ್ಥ ಭೀಮರ ಬಗ್ಗೆ ದುರ್ಯೋಧನನ ಅಭಿಪ್ರಾಯವೇನು? 3 ಅಂಕದ ಪ್ರಶ್ನೆಗಳು. ಸಂದರ್ಭ, ಸ್ವಾರಸ್ಯ. ನೆಲಕಿರಿವೆನೆಂದು ಬಗೆದಿರೆ ಛಲಕಿರಿವೆಂ. ಸಮರದೋಳೆನ ಗಜ್ಜ ಪೇಳಿಮ್ಮಾವುದು ಕಜ್ಜಂ. ಪಾಂಡವರೊಳಿರಿದು ಛಲಮನೆ ಮೆರೆವೆಂ. ಮೇಣಾಯ್ತು ಕೌರವಂಗ್ ಅವನಿತಳಂ. ಕವಿಪರಿಚಯ. ಕವಿರನ್ನನ ಕವಿಪರಿಚಯ ಬರೆಯಿರಿ. 4 ಅಂಕದ ಪ್ರಶ್ನೆಗಳು, 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ. ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ಕಂಠಪಾಠಕ್ಕಿರುವ ಪದ್ಯವನ್ನು ಪೂರ್ಣಗೊಳಿಸಿ. ನೆಲಕಿರಿವೆನೆಂದು ಬಗೆದಿರೆ ಅಥವಾ ಹುಟ್ಟಿದ 100 ಮೆನ್ನೊಡ.